ನಾನು ಮುಂಚೆ ಗಾರೆ ಕೆಲಸ ಮಾಡ್ತಾ ಇದ್ದೆ. ಮುಂಚೆ ಗಾರೆ ಕೆಲಸ ಮಾಡ್ಬೇಕಾದ್ರೆ ಮೇಲ್ಗಡೆ ಬಿದ್ದಿದ್ದೀನಿ. ಮೇಲ್ಗಡೆ ಬಿದ್ದ ಕೇಸಿಂದ ಈ ತರ ಫೈನಲ್ ಇಂಜರಿ ಕಾರ್ಡ್ ಆಯ್ತು. ಒಂದು 5 ವರ್ಷ ಮನೇಲೆ ಮಲ್ಕೊಂಡಿನಿ. 5 ವರ್ಷ ನನಗೆ ಏನು ಮರ್ಯಾದೆ ಅನ್ನೋದೇ ಇದ್ದಿಲ್ಲ. 1.5 ಲಕ್ಷನೋ 2 ಲಕ್ಷನೋ ಆಗಿರ್ಬೋದು. ಅಷ್ಟೇ ಹಾಸ್ಪಿಟ್ಲ್ ತೋರಿಸ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ರು. ಜೀವನನೇ ಬೇಡ ನಂಗೆ ಆಗ್ಬಿಡುತ್ತೆ ನನಗೆ. ಎಲ್ಲ ನಾನೇ ಅದು ಇನ್ನೊಂದು ವೀಲ್ ಚೇರ್ ಇತ್ತು. ವೀಲ್ ಚೇರ್ ತೊಗೊಂಡೋಗಿ ಎಲ್ಲೇನೋ ಬಿದ್ದುಬಿಟ್ಟು ಸತ್ತ ಹೋಗ್ಬೇಕಂತ ಆಸೆ ಬಂದ್ಬಿಟ್ಟಿತ್ತು. ನಮ್ಮ ಅಪ್ಪ ಚೆನ್ನಾಗಿದ್ದಾಗ ಈ ತರ ಇದ್ದೀನೋ, ಈಗ ಯಾಕೆ ಹಿಂಗೆ ಆಗ್ಬಿಡುತ್ತೆ ಅಂತ ಹೇಳಿ ತರ ಅವ್ರಿಗೆ ಬೇಜಾರಾಗ್ಬಿಡ್ತೀನಿ ಮೇಡಮ್. ಅವ್ರಿಗೆ ಜೀವನನೇ ಬೇಡ ನಂಗೆ ಆಗ್ಬಿಟ್ಟಿತ್ತು ಮೇಡಮ್. 5 ವರ್ಷ ನನಗೆ ಜೀವನನೇ ಮನೇಲೆ ಮಲ್ಕೋಬೇಕು. ಆಚೆ ಹೋಗಂಗಿಲ್ಲ, ಏನ್ ಬರಂಗಿಲ್ಲ, ಯಾರಿಗೂ ಮಾತಾಡಂಗಿಲ್ಲ. ಜೀವನನೇ ಬೇಡ ನಂಗೆ ಬಿಟ್ಟಿತ್ತು ನನಗೆ. ಭೂಮಿಗೆ ಎದಕ್ ಬಂದೀವಿ? ದುಡ್ಲಿಕ್ ಬಂದೀವಿ. ನಾವು ದುಡಿಬೇಕನ್ನೋದೇ ನನ್ನ ಅದೊಂದೇ ಆಸೆ ಮೇಡಮ್. ನಮ್ಮ ಮತ್ತೊಬ್ಬರ ಬೇರೆ ಹತ್ರ ನಾವು ಅದು ಕಳತನ ಮಾಡಬಾರ್ದು, ಇವ್ರ ಹತ್ರ ಅದು ಭಿಕ್ಷೆ ಬಿಡ್ಬಾರ್ದು, ಅದು ಒಂದು ನನ್ನ ಹತ್ರ ಇಲ್ಲ. ಈಗ ದಿವಸ 500-600 ರೂಪಾಯಿ ಸಂಪಾದನೆ ಮಾಡ್ತೀನಿ. ಚೆನ್ನಾಗಿ ಮಾಡ್ತಾ ಇದೀನಿ ಮೇಡಮ್, ಕೆಲಸ ಚೆನ್ನಾಗಿ ಮಾಡ್ತಾ ಇದೀನಿ. ಯಾರು ಬಂದು ನಿಮಗೆ ಆ ಟೈಮಲ್ಲಿ ನಿಮಗೆ ಸಹಾಯ ಮಾಡಿದ್ದು ಅಂತ? ಸಹಾಯ ಏನು ಮಾಡಿಲ್ಲ ಮೇಡಮ್, ಯಾರು ಸಹಾಯ ಮಾಡಿಲ್ಲ. ನಮ್ಗೆ ನೋಡೇ ಇಲ್ಲ. ಸಹಾಯ ಮಾಡೋದನ್ನ ಬಿಡಿ, ನಮ್ಗೆ ತಿರುಗಿ ಬಂದನು ನೋಡಿಲ್ಲ ಯಾರು. ಇಲ್ಲ, ಯಾವ ಸಂಬಂಧಿಕರು ಬಂದಿಲ್ಲ, ಯಾರು ಇಲ್ಲ. ಇಲ್ಲೇ ಇರೋಷ್ಟು ಸಾಕಷ್ಟು ಸಂಬಂಧಿಕರಿದ್ದಾರೆ. ಇವರು ಸಂಬಂಧಿಕರು ತುಂಬಾ ಜನ ಇದ್ದಾರೆ. ನಾವ್ ಯಾರು ನಮ್ ಸಹಾಯಕ್ಕೂ ಬರಲ್ಲ, ನಾವ್ ಕೇಳಕ್ಕೂ ಹೋಗಲ್ಲ. ಯಾಕಂದ್ರೆ ಇವತ್ ಸಹಾಯ ಮಾಡ್ತಾರೆ, ನಾಳೆ ಮಾತಾಡ್ತಾರೆ. ಅದಕ್ಕೆ ನಮ್ಗೆ ಅಂತ ಸಂಬಂಧನೂ ಬೇಡ ಅಂತ ನಾವಾಯ್ತು, ನಮ್ ಜೀವನ ಆಯ್ತು ಅಂತ ಇದೀವಿ ಮೇಡಮ್. ನಾನು ಅನುಭವಿಸಿದ ಕಷ್ಟ 4 ಗೋಡೆಗೆ ಗೊತ್ತು. 4 ಗೋಡೆಗೆ ಗೊತ್ತಿರಂತ ಅಷ್ಟು ಕಷ್ಟ ಅನುಭವಿಸಿನಿ. ಏನ್ ಮಾಡ 4 ಮನೆ ಕೆಲಸ ಮಾಡಿದ್ರೆ ನಮ್ ಹೊಟ್ಟೆ ತುಂಬೋದು, ಆ ತರ ಆಗಿದೆ ಇವಾಗ ಪರಿಸ್ಥಿತಿ. ನಮ್ ಕಡೆಯಿಂದ ಒಂದು ಚಿಕ್ಕ ನಿಮಗೆ ಸಹಾಯ, ಇದು ಐಬ್ರೈಟ್ ಅಂತ. ಮನೇಲಿ ನಿಮ್ಮ ವೈಫ್ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಈ ಸೀರೆ. ಇದು ನಮ್ಮ ಕಡೆಯಿಂದ 10 kg ಅಕ್ಕಿ, ಹೊಟ್ಟೆ ತುಂಬಾ ಊಟ ಮಾಡಕ್ಕೆ. ನಮ್ಮ ಕಡೆಯಿಂದ ಇದೊಂದು ಚಿಕ್ಕ ಸಹಾಯ ನಿಮಗೆ, ಪ್ಲೀಸ್. ಇವತ್ತು ಒಂದು ಹೊತ್ತು ಊಟ ಉಂಡಂಗ ಆಗ್ಬಿಡುತ್ತೆ ನನಗೆ ಇವತ್ತು. ಜನರಿಗೆ ಹೇಳೋದು ಇಷ್ಟೇ, ನಾನು ಯಾರು ಕುಗ್ಗುಲಕ್ ಹೋಗ್ಬೇಡಿ. ಇರೋದು ಒಂದೇ ಜೀವನ, ಮತ್ತೊಂದ್ಸರಿ ಹುಟ್ಟಿ ಬರ್ಲಕ್ ಆಗಲ್ಲ. ಕೆಟ್ಟ ನಿರ್ಧಾರ ತೋಲಕ್ ಹೋಗ್ಬೇಡಿ. ಹೆಂಗಿದ್ರು ಒಂದ್ ದೇವ್ರು ನಮ್ ಕಡೆ ಸಪೋರ್ಟ್ ಇದ್ದಾನೆ. ದೇವ್ರು ಒಂದಲ್ಲ ಒಂದ್ ದಾರಿಯಲ್ಲಿ ನಮಗ್ ಬರ್ತಾನೆ, ಬಂದು ಕಾಪಾಡ್ತಾನೆ. ನಮಸ್ಕಾರ, ನನ್ನ ಹೆಸರು ಸುಭಾಷ್ ಅಂತೇಳಿ. ನಾನು ಗುಲ್ಬರ್ಗ ಜಿಲ್ಲಾ ಸೇಡಂ ತಾಲೂಕು. ನಾನು ಮುಂಚೆ ಗಾರೆ ಕೆಲಸ ಮಾಡ್ತಾ ಇದ್ದೆ. ಮುಂಚೆ ಗಾರೆ ಕೆಲಸ ಮಾಡ್ಬೇಕಾದ್ರೆ ಮೇಲ್ಗಡೆ ಬಿದ್ದಿದ್ದೀನಿ. ಮೇಲ್ಗಡೆ ಬಿದ್ದ ಕೇಸಿಂದ ಈ ತರ ಫೈನಲ್ ಇಂಜರಿ ಕಾರ್ಡ್ ಆಯ್ತು. ಒಂದು 5 ವರ್ಷ ಮನೇಲೆ ಮಲ್ಕೊಂಡಿನಿ. 5 ವರ್ಷ ನನಗೆ ಏನು ಮರ್ಯಾದೆ ಅನ್ನೋದೇ ಇದ್ದಿಲ್ಲ. ಈಗ ಯಾವ ಮನೆ ಕಟ್ತಿದ್ರಿ, ಆ ಮನೆಯವ್ರು ಅವ್ರಿಗೆ ಯಾರು ನಿಮಗೆ ಸಪೋರ್ಟಿಗೆ ಬರ್ಲಿಲ್ಲ? ಸಪೋರ್ಟ್ ಬರ್ಲಿಲ್ಲ ಮೇಡಮ್. ಅಲ್ಲೇ ಹಾಸ್ಪಿಟ್ಲ್ ಮಾತ್ರ ತೋರಿಸಿದ್ರೆ ಒಂದು 1.5 ಲಕ್ಷನೋ 2 ಲಕ್ಷನೋ ಆಗಿರ್ಬೋದು. ಅಷ್ಟೇ ಹಾಸ್ಪಿಟ್ಲ್ ತೋರಿಸ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ರು. ಆಮೇಲೆ ಏನು ಎತ್ತಾ ನಿಮ್ ಜೀವನ? ಏನಿಲ್ಲ ಮೇಡಮ್. ಅಲ್ಲೇ ನಮ್ಮ ಊರಲ್ಲಿಂತೆ ನಮ್ಮ ತಾಯಿನೇ, ಅವರು ನಮ್ಮ ಮಿಸ್ಸಸ್ ಅವರೆಲ್ಲ ಅವರೇ ತೋರಿಸಿರೋದು. ಮನೇಲೆ ಮಲ್ಕೊಂಡಿದ್ರಿ ಮೇಡಮ್. ಏನು ಒಂದ್ ಸ್ವಲ್ಪನೂ ಕೆಲಸ ಇಲ್ಲ, ಏನೂ ಇಲ್ಲ. ಹೊರಗೂ ಓಡಾಡಕ್ ಆಗ್ತಿಲ್ಲ. ಜೀವನನೇ ಬೇಡ ನಂಗೆ ಆಗ್ಬಿಡುತ್ತೆ ನನಗೆ. ಎಲ್ಲ ನಾನೇ ಅದು ಇನ್ನೊಂದು ವೀಲ್ ಚೇರ್ ಇತ್ತು. ವೀಲ್ ಚೇರ್ ತೊಗೊಂಡೋಗಿ ಎಲ್ಲೇನೋ ಬಿದ್ದುಬಿಟ್ಟು ಸತ್ತ ಹೋಗ್ಬೇಕಂತ ಆಸೆ ಬಂದ್ಬಿಟ್ಟಿತ್ತು. ಆಮೇಲೆ ಛಾಯಾ ಮೇಡಮ್ ಅಂತೇಳಿ ಅವರೇ ನಮ್ಗೆ ಇದು ನಮ್ಗೆ ಪುಣ್ಯ ಕೊಟ್ಟಿರೋದು. ಅವ್ರು ಹೇಗ್ ಪರಿಚಯ ಆಯ್ತು ಅಂತ? ಅದು ನಮ್ ಗುಲ್ಬರ್ಗ APD ನಿಂದ ಪರಿಚಯ ಮೇಡಮ್. ಅವರು ಗುಲ್ಬರ್ಗ APDದವರು ಈ ತರ ಐತೆ ಮಾಡ್ತೀಯ, ಜಮಟ ಅದ ಮಾಡ್ತೀಯ ಅಂತಂದ್ರು. ಸರಿ ಸರ್ ಮಾಡ್ತೀನಿ ಸರ್, ಏನೇನ್ ತಿಪ್ಪಲಕ್ಕ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಗುಲ್ಬರ್ಗ ನಿಂತ ಅವ್ರಿಗೆ ಛಾಯಾ ಮೇಡಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಛಾಯಾ ಮೇಡಮ್ ಅವ್ರು ನಮ್ಮ ಹತ್ರ ನಂಬರ್ ತಗೊಂಡ್ಬಿಟ್ಟು ಒಂದ್ ದಿವಸ ಹಿಂಗ್ ಬಾರಪ್ಪ ಅಂತೇಳಿ ಕರೆದ ಮೇಲೆ ಅವ್ರ ಹತ್ರ ಹೋದೆ ಮೇಡಮ್. ಅವ್ರ ಹತ್ರ ಹೋಗ್ಬಿಟ್ಟು ಎಲ್ಲ ಈ ತರ ನಮ್ದು ಪರಿಸ್ಥಿತಿ ಅದ ಅಂತ ಹೇಳ್ಕೊಂಡ್ಮೇಲೆ ಅವರೆಲ್ಲ ಈ ತರ ಮಾಡಪ್ಪ, ನೀನ್ ಮಾಡ್ಕೋ, ಚೆನ್ನಾಗಿರು ಅಂತೇಳಿ ನಮಗ್ ಈ ತರ ಒಂದು ಸಹಾಯ ಮಾಡಿದಾರೆ ಮೇಡಮ್. ಅವ್ರು ಕೊಟ್ಟಿದ ಮೇಲೆ ನಾನು ಒಂದ್ ಜೀವನ ಅಂತೇಳಿ ಬಂದೆ. ನನಗ ಧೈರ್ಯ ಬಂತು.
ಧೈರ್ಯ ಬಂದಿಸರಂದ್ರೆ ಈಗ ಕೆಲಸ ಮಾಡ್ತಾ ಇದ್ದೀನಿ, ಈಗೇನ್ ತೊಂದ್ರೆ ಇಲ್ಲ. ಈಗ ದಿವಸ 500-600 ರೂಪಾಯಿ ಸಂಪಾದನೆ ಮಾಡ್ತೀನಿ. ಚೆನ್ನಾಗಿ ಮಾಡ್ತಾ ಇದೀನಿ ಮೇಡಮ್, ಕೆಲಸ ಚೆನ್ನಾಗಿ ಮಾಡ್ತಾ ಇದೀನಿ. ಮನೇಲಿ ಯಾರೆಲ್ಲ ಇದ್ದೀರಾ? ಮನೆಯಲ್ಲಿ ನನ್ನ ಮಕ್ಕಳಿಗೆ 2 ಮಕ್ಕಳಿಗೆ ಇದ್ದಾರೆ, ಮಿಸ್ಸಸ್ನು ಇದ್ದಾರೆ. 5 ವರ್ಷ ಅವ್ರು ಹೇಗ್ ಸಫರ್ ಕೊಟ್ರು? ಅಂದ್ರೆ ನಿಮ್ಮನ್ನ ಯಾವ ರೀತಿ ಕಾಳಜಿ ಮಾಡಿದ್ರು? ಅವ್ರನ್ನ ಕಾಳಜಿ ಚೆನ್ನಾಗಿ ಮಾಡಿದ್ರು ಮೇಡಮ್. ನನಗೂ ಒಂಥರ ಮಗು ತರನೇ ನೋಡ್ಕೊಂಡಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರು ಇದ್ದಂತೆ ಇಷ್ಟ ನನಗೆ ಇದು ಬದುಕಿನ ಮೇಡಮ್. ಇಲ್ಲಾಂದ್ರೆ ಅವಾಗೆ ಸತ್ತೋಗ್ಬಿಡ್ತೀನಿ. ಕೆಲಸ ಮಾಡ್ಕೊಂಡು ನೀವು ನೋಡ್ಕೋತಿದ್ರ? ಹೇಗೆ ಕೆಲಸ ಮಾಡಿ ಮನೆ ಕೆಲಸ ಮಾಡ್ತಾರೆ ಮೇಡಮ್. ಮಕ್ಕಳು ಚೆನ್ನಾಗಿದ್ದಾರೆ ಮೇಡಮ್. ಈಗ ಅವ್ರು ಒಬ್ಬ 7ನೇ ಕ್ಲಾಸ್ ಒಬ್ಬ 4ನೇ ಕ್ಲಾಸ್. ಈ ತರ ಎಲ್ಲ ಆದಾಗ ಮಕ್ಳಿಗೆ ಏನ್ ಅನಿಸ್ತು ಆ ಟೈಮಲ್ಲಿ? ಆ ಟೈಮಲ್ಲಿ ಮಕ್ಕಳಿಗೆ ನಮ್ಮ ಅಪ್ಪ ಏನಪ್ಪ ಹಿಂಗಾಗ್ಬಿಡ್ತಲ್ಲ ಅಂತೇಳಿ ಅವ್ರಿಗೆ ಬೇಜಾರಾಗ್ಬಿಡ್ತು. ಅವ್ರಿಗೂ ಬೇಜಾರ. ನಮ್ಮ ಅಪ್ಪ ಚೆನ್ನಾಗಿದ್ದಾಗ ಈ ತರ ಇದ್ದೀನು, ಈಗ ಯಾಕೆ ಹಿಂಗಾಗ್ಬಿಡುತ್ತೆ ಅಂತೇಳಿ ಅಲ್ಬೇಡಿ ಅವ್ರಿಗೆ ಅಲ್ಬೇಡಿ, ಬೇಜಾರಾಗ್ಬಿಡ್ತು ಮೇಡಮ್ ಅವ್ರಿಗೆ. ಈ ಒಂದು ಇನ್ಸಿಡೆಂಟ್ ನಡೆದಿದ್ ಯಾವ ಊರಲ್ಲಿ? ಇಲ್ಲೇ ಮೇಡಮ್, ಇಲ್ಲೇ ಎಲ್ಚನಹಳ್ಳಿ ಹತ್ರ, ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಎಲ್ಚನಹಳ್ಳಿ ಹತ್ರ ಗಣೇಶ್ ಭವನ್ ಅಂತೇಳಿ. ಯಾಕೆ ಹಾಗಾಯ್ತು ಅವತ್ತು? ಅದು ಸಾರವೆ ಮರದ ಮೇಲೆ ನಿಂತ್ಕೊಂಡು ಪ್ಲಾಸ್ಟಿಂಗ್ ಮಾಡ್ತಾ ಇದ್ವಿ ಮೇಡಮ್. ಸಾರವೆ ಪ್ಲಾಸ್ಟಿಂಗ್ ಮಾಡ್ತಾ ಇದ್ದೇವು. ಅದು ಸಾರವೆ ಮರ ಮುರಿದು ಬಿಟ್ಟದು, ಹಿಂದ್ಗಡೆ ಕಟ್ಟಿರೋದು ಮುರಿದು ಬಿಡ್ತು. ಹಂಗೆ ಹಿಂದಕ್ಕೆ ಹಿಂಗೆ ಬಿದ್ದು ಬಿಟ್ಟ. ಹಿಂದ್ ಕೆಳಗಡೆ ಕಲ್ಲು ಇದೆ, ಆಲ ಬ್ಲಾಕ್ ಇತ್ತು. ಆಲ ಬ್ಲಾಕ್ ಬಿದ್ದೆ, ಹಂಗೆ ಸೊಂಟನೆ ಕಟ್ಟಾಗ್ಬಿಟ್ಟೆ. ಜೀವನನೇ ಬೇಡ ನಂಗೆ ಆಗ್ಬಿಟ್ಟಿತ್ತು ಮೇಡಮ್. 5 ವರ್ಷ ನನಗೆ ಜೀವನನೇ ಮನೆಯಲ್ಲೇ ಮಲ್ಕೋಬೇಕು. ಆಚೆ ಹೋಗಂಗಿಲ್ಲ, ಏನ್ ಬರಂಗಿಲ್ಲ, ಯಾರಿಗೂ ಮಾತಾಡಂಗಿಲ್ಲ, ಯಾರಿಗೂ ಇದು ಮಾಡಂಗಿಲ್ಲ, ಏನಿಲ್ಲ. ಜೀವನನೇ ಬೇಡ ನಂಗೆ ಬಿಟ್ಟಿತ್ತು ನನಗೆ. ಈ ತರ ಆಗ್ಬಿಡ್ದಾಗಿತ್ತು. ಅಂದ್ರೆ ಬಿದ್ರೆ ಒಂದೇ ಸಾರಿ ಕಡೆ ಸತ್ ಹೋಗ್ಬಿಟ್ರೆ ಒಂದ್ ಯಾರು ನಮ್ಗೆ ಇದು ಕೇಳ್ತಾ ಇದ್ದಿಲ್ಲ. ಈ ತರ ಬಿದ್ದು ಬಿಟ್ಟು ಅವ್ರಿಗೂ ವಜ್ಜು, ಇವ್ರಿಗೂ ಎಲ್ಲರಿಗೂ ಭಾರ ಆಗನಂತ. ಅವ್ರಿಗೂ ಭಾರ, ಇವ್ರಿಗೂ ಭಾರ, ಎಲ್ಲ ನಮ್ ತಾಯಿ ತಂದಿಗೂ ಭಾರ, ಇವ್ರಿಗೂ ಭಾರ. ಭಿಕ್ಷೆ ಬಿಡ್ಬೇಕು, ಅವ್ರ ಬಲಿ ಇವ್ರ ಬಲಿ ಕಾಸು ಕೇಳ್ಬೇಕು ಅನ್ನೋದು ನನಗೆ ಅದೊಂದು ಬುದ್ಧಿ ಇಲ್ಲ ಮೇಡಮ್. ನಾನ್ ದುಡಿಬೇಕು, ನನ್ನ ಕಾಲ ಮೇಲೆ ನಾನು ನಿಂದಿರ್ಬೇಕು, ನನ್ನ ಕಾಲ ಮೇಲೆ ನಾನು ನಿಂತು ನಾನು ದುಡಿಬೇಕಂತ ಅಷ್ಟೇ ನನಗೆ. ಈಗ ಎಷ್ಟೋ ಜನ ಚೆನ್ನಾಗಿದ್ದವರು ಕೈಕಾಲ್ ಗಟ್ಟಿ ಇರುತ್ತೆ, ಇನ್ನೂ ವಯಸ್ಸಿರುತ್ತೆ, ಈ ಕಳ್ತನ ಮಾಡೋದು, ಎಲ್ಲೋ ಏನೋ ಒಂದು ಕೆಟ್ಟದ್ದು ದಾರಿ ಇಡೋದು, ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದಕ್ಕೆ ಎದಕ್ ಮಾಡಕ್ ಮೇಡಮ್? ಅದು ಜೀವನ ಸಾಯೋದ್ ಒಂದೇ ಅದ, ಅಂತದ್ ಇದು ಮಾಡ್ಲಕ್ ಹೋಗ್ಬಾರ್ದು ಮೇಡಮ್. ನಮ್ಮದ್ ಏನದ, ನಾವ್ ಕರ್ತವ್ಯ, ನಾವು ದುಡಿಬೇಕನ್ನೋದು. ನಾವ್ ಇದು ಭೂಮಿಗೆ ಎದಕ್ ಬಂದಿವಿ? ದುಡ್ಲಿಕ್ ಬಂದಿವಿ. ನಾವ್ ದುಡಿಬೇಕನ್ನೋದೇ ನನ್ ಅದು ಒಂದೇ ಆಸೆ ಮೇಡಮ್. ನಾವ್ ಮತ್ತೊಬ್ಬರ ಬೇರೆ ಹತ್ರ ನಾವ್ ಅದು ಕಳ್ತನ ಮಾಡ್ಬಾರ್ದು, ಇವ್ರ ಹತ್ರ ಅದು ಭಿಕ್ಷೆ ಬಿಡ್ಬಾರ್ದು, ಅದು ಒಂದು ನನ್ನ ಹತ್ರ ಇಲ್ಲ. ಟೈಮಿಂಗ್ಸ್ ಏನ್ ಮೇಡಮ್? ಬೆಳಗ್ಗೆ 7 ಗಂಟೆಗೆ ಹೋಗ್ತೀನಿ. 7 ಗಂಟೆಗೆ ಹೋಗಿ 12 ಗಂಟೆ ತನಕ ಮಾಡ್ತೀನಿ. ಮತ್ತೆ 12 ಗಂಟೆಗೆ ಬಂದು ಮತ್ತೆ ಚಾರ್ಜಿಂಗ್ ಜಲ್ದಿ ಎಳ್ದು ಬಿಡ್ತದೆ. ಆಮೇಲೆ ಮತ್ತೆ 3 ಗಂಟೆಯಿಂದ 6 ಗಂಟೆ ತನಕ ಚಾರ್ಜಿಂಗ್ ಹಾಕೊಂಡ್ಬಿಟ್ಟು 6 ಗಂಟೆಯಿಂದ 8 ಗಂಟೆ ತನಕ ಮಾಡ್ತೀನಿ. ಈಗ ಚೆನ್ನಾಗಿದ್ದೀನಿ ಮೇಡಮ್, ಈಗ ಏನ್ ತೊಂದ್ರೆ ಅಲ್ಲ. ಯಾರ ಸಹಾಯನೂ ಬೇಕಿಲ್ಲ, ಏನಿಲ್ಲ. ನಾನು ದುಡಿತೀನಿ, ಅವ್ರಿಗೆ ಮನೆಗೂ ಕೊಡ್ತೀನಿ. ನನಗ್ ಬೇಕಾಯ್ತು, ನನಗೆ ಎಷ್ಟು ಖರ್ಚು ಬೇಕಾದ್ ನಾನ್ ತೋತೀನಿ. ಹೆಂಡತಿ ಮಕ್ಳೆಲ್ಲ ಚೆನ್ನಾಗಿ ಹೇಳ್ತಾ ಇದ್ರಿ ಮೇಡಮ್. ಈಗ ನೀನ್ ಮಾಡ್ತಾ ಇದೀಯಪ್ಪ, ನಮ್ದೆಲ್ಲ ಏನೋ ನಮ್ ಎಲ್ಲಾ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೈತೆ ಜರ ಅಂತ ಹೇಳ್ತಾ ಇದ್ರಿ. ನಮ್ ಮನೆಯವರೇ ದುಡ್ದು ನಮ್ಮನ್ನ ಸಾಕಿದ್ದು. ಒಂದ್ 5 ವರ್ಷದಿಂದ ಅವ್ರು ಬೀಳೋಕಿನ ಮುಂಚೆ ನಮ್ಗೆಲ್ಲೂ ಕೆಲ್ಸ ಕಳ್ಸಿಲ್ಲ. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ದುಡ್ಕೊಂಡ್ ಬಂದು ನೋಡಿದ್ದು. ಇವಾಗ ನಾವ್ ಅನ್ಕೊಂಡಿರೋದಕ್ಕಿಂತ ಕಷ್ಟನೇ ಜಾಸ್ತಿ ಇದೆ. ಸುಖ ಅನ್ನೋದು, ನೆಮ್ಮದಿ ಅನ್ನೋದು ಇನ್ನೊಂದಿಲ್ಲ, ಇನ್ನೊಬ್ರಿಂದ ಹೆಲ್ಪ್ ಇಲ್ಲ ನಮ್ಗೆ. ನಾವ್ ದುಡಿಬೇಕು, ನಾವ್ ತಿನ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಇದೆ. ಅವಾಗ್ನಿಂದ ನಾವೇ ಕೆಲಸ ಮಾಡ್ಕೊಂಡು ದುಡಿತಾ ಇದ್ದು, ಮನೆ ಕೆಲಸ ಮಾಡಿ ಏನೋ ಮಕ್ಳು ಸಾಕೊಂಡು ಗಂಡ ಸಾಕೊಂಡಿದೀವಿ. ಏನ್ ಮಾಡ್ 4 ಮನೆ ಕೆಲಸ ಮಾಡಿದ್ರೆ ನಮ್ ಹೊಟ್ಟೆ ತುಂಬೋದು. ಆ ತರ ಆಗಿದೆ ಇವಾಗ ಪರಿಸ್ಥಿತಿ. ದುಡ್ದಿರೋದ್ ಮಾತ್ರ ನಮ್ ಕೈ ಕೊಡ್ತಾರೆ ಹೊರತು ಏನೋ ಒಂದ್ ಹೊತ್ತಿನ ಊಟ ಕೊಡ್ತಾರ ಅಷ್ಟೇ. ನಾನ್ ಹೊಟ್ಟೆ ತುಂಬಿಸ್ಕೊಂಡ್ ಬಂದ್ರೆ ಮಕ್ಳು ಹೊಟ್ಟೆ ತುಂಬೇಕಲ್ವಾ? ಇಲ್ಲ, ಯಾವ ಸಂಬಂಧಿಕರು ಬಂದಿಲ್ಲ, ಯಾರು ಇಲ್ಲ. ಇಲ್ಲೇ ಇರೋಷ್ಟು ಸಾಕಷ್ಟು ಸಂಬಂಧಿಕರಿದ್ದಾರೆ. ಇವ್ರು ಸಂಬಂಧಿಕರು ತುಂಬಾ ಜನ ಇದ್ದಾರೆ. ನಾವ್ ಯಾರು ನಮ್ ಸಹಾಯಕ್ಕೂ ಬರಲ್ಲ, ನಾವ್ ಕೇಳಕ್ಕೂ ಹೋಗಲ್ಲ. ಯಾಕಂದ್ರೆ ಇವತ್ ಸಹಾಯ ಮಾಡ್ತಾರೆ, ನಾಳೆ ಮಾತಾಡ್ತಾರೆ. ಅದಕ್ಕೆ ನಮ್ಗೆ ಅಂತ ಸಂಬಂಧನೂ ಬೇಡ ಅಂತ ನಾವಾಯ್ತು, ನಮ್ ಜೀವನ ಆಯ್ತು ಅಂತ ಇದೀವಿ ಮೇಡಮ್. ಗುರಿ ಅಂತ ಏನಿಲ್ಲ ಮೇಡಮ್, ನನ್ ಮಕ್ಳಿಗೆ ನಾನ್ ಚೆನ್ನಾಗಿ ಓದಿಸ್ಬೇಕು. ನನ್ಗೆ ಕೆಲವೊಬ್ರು ಆಡಿರೋ ಮಾತುಗಳು, ಕೆಲವೊಬ್ರು ನನ್ ಜೀವನದಲ್ಲಿ ಸೋಲ್ಸಿರೋ ಸೋಲು, ಅದೆಲ್ಲ ನನ್ ಮಕ್ಳಿಂದ ನನ್ ಗೆಲ್ಬೇಕು ಅನ್ನೋ ನನ್ಗೆ ಅದೊಂದೇ ಆಸೆ. ನನ್ ಮಕ್ಳಿಗೆ ನಾನ್ ಎಷ್ಟೇ ಕಷ್ಟಪಟ್ಟು ನಾನು ದುಡಿತೀನಿ, ಅವ್ರನ್ನ ಚೆನ್ನಾಗಿ ಓದಿಸ್ತೀನಿ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ನಾವು ಕಷ್ಟಪಟ್ಟಿರೋ ನಮ್ ಮಕ್ಳು ಪಡ್ಬಾರ್ದು ಅಷ್ಟೇ. ಅದೊಂದೇ ನನ್ಗೆ ಆಸೆ, ಅದೊಂದೇ ನನ್ ಗುರಿ. ಕೆಲವೊಂದು ಟೈಮಲ್ಲಿ ತುಂಬಾ ಕುಗ್ಗು ಹೋಗ್ತೀನಿ ನಾನು. ಇಷ್ಟು ಕಷ್ಟ ಪಡ್ತೀನಿ, ಇಷ್ಟು ದುಡಿತೀನಿ, ಯಾವ ಕಡೆಯಿಂದನೂ ನೆಮ್ಮದಿ ಇಲ್ಲ, ಯಾವ ಕಡೆಯಿಂದನೂ ಒಂದು ಸಂಧಾನ ಅನ್ನೋದು ಇರ್ಬೇಕಲ್ವಾ ಮನುಷ್ಯನ್ಗೆ. ಯಾವ್ದು ಇಲ್ಲ ನಮ್ಗೆ.
ಈಗ ಝೊಮ್ಯಾಟೊ ಮಾಡ್ತಿದೀನಿ ಅಂತ ಹೇಳಿದ್ರಿ, ಬೆಳಗ್ಗೆಯಿಂದ ಸಂಜೆ ತನಕ ಮಾಡ್ತಿದೀನಿ, ಹೊರಗಡೆ ಎಲ್ಲ ಜನ ಸಿಗ್ತಿರ್ತಾರೆ ನಿಮ್ಗೆ, ಮತ್ತೆ ಎಲ್ಲ ಡೆಲಿವರಿ ಎಲ್ಲ ಮಾಡಕ್ಕೆ ನೀವು ಹೋಗ್ತಿರಲ್ಲ, ಒಂದೊಂದ್ ಮನೆಗಳಿಗೂ ಹೋಗ್ತಿರಲ್ಲ, ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ? ನಿಮ್ಮನ್ನ ಹೇಗೆ ನೋಡ್ತಾರೆ, ಮಾತಾಡಿಸ್ತಾರೆ ಅನ್ನೋದು? ಇಲ್ಲ, ಕೆಲವೊಬ್ಬರು ಜನ ಇರ್ತಾರೆ ಮೇಡಮ್, ಏನ್ ತೊಂದ್ರೆ ಇಲ್ಲ. ಕೆಲವೊಬ್ರು ಜನ ನೀನ್ ಮೇಲಗಡೆ ಅಪಾರ್ಟ್ಮೆಂಟ್ ಗಳಿಗೆ ಹೋಗಿರ್ತೀವಿ, ಕೆಲವೊಬ್ರು ಅವ್ರ ಏನಂತಾರ, ನೀನ್ ಮೇಲ್ಗಡೆ ಬರ್ಬೇಕಪ್ಪ, ನಾ ಬರಕ್ ಆಗಲ್ಲ ಅಂತೀನಿ. ನಾನ್ ಹೇಳ್ತೀನಿ ಅವ್ರಿಗೆ, ಮೇಡಮ್ ಅವ್ರಿಗೆ ಯಾರೇ ಇರ್ಲಿ, ಸರ್ ಇದ್ರೆ ಮೇಡಮ್ ಇದ್ರೆ, ಸರ್ ನನ್ನಿಂತ ಮೇಲ್ಗಡೆ ಬರಕ್ ಆಗಲ್ಲ, ನಾನು ಹ್ಯಾಂಡಿಕ್ಯಾಪ್ ಇದ್ದೀನಿ ಸರ್, ಪ್ಲೀಸ್ ನೀವು ರಿಕ್ವೆಸ್ಟ್ ಮಾಡ್ಕೊತೀನಿ, ನೀವೇ ಕೆಳಗಡೆ ಬನ್ನಿ ಅಂದ್ರೆ ಬರ್ತಾರೆ ಬಿಡಿ. ನಿಮಗೆ ಆ ಟೈಮ್ ಅಲ್ಲಿ ಪ್ರೀತಿಯಿಂದ ಮಾತಾಡ್ಸಿ ಮಾತಾಡ್ತಾರೆ ಮೇಡಮ್, ಮಾತಾಡಿ ಸೆಲ್ಫಿನೂ ತಗೋತಾರ, ಮಾತಾಡ್ತಾರ, ಒಂದ್ ಫೋಟೋನು ತಗೊಂಡ್ಬಿಡ್ತಾರೆ. ಕೆಲವರು ನೀನು ಈ ತರ ಇದ್ದವನು ಹಿಂಗ್ ಮಾಡ್ತಾ ಇದೆಯಲ್ಲಪ್ಪ ಅಂತ ಹೇಳಿ, ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನನಗೆ ಸೆಲ್ಫಿನೂ ತಗೋತಾರ, ಏನೇನು ಕೊಡ್ತಾರೆ ಮೇಡಮ್. ಎಲ್ಲಾ ಕಡೆಗೂ ಹೋಗಿದ್ದಲ್ಲಿ ನಿಮಗೆ ಪ್ರೀತಿ ವಿಶ್ವಾಸ ಸಿಗ್ತಾ ಇದೆ ಮೇಡಮ್. ಎಲ್ಲಿ ಸಿಕ್ಕಿಲ್ಲ, ನಾನು ಪ್ರೀತಿ ವಿಶ್ವಾಸನೇ ಸಿಕ್ಕಿಲ್ಲ, ಈಗ ಮಾತ್ರ ಚೆನ್ನಾಗಿ ಸಿಗ್ತಾ ಇದೆ. ಈಗ ನಿಮಗೆ ಕಾಲು ಸ್ವಾಧೀನ ಒಂಚೂರು ಇಲ್ಲ? ಇಲ್ಲ ಮೇಡಮ್, ಇಲ್ಲ. ಕಾಲಂತ್ರ ಏನೂ ಇಲ್ಲ ಮೇಡಮ್, ಸುಮ್ಮನೆ ವೇಸ್ಟ್ ಕಾಲು ಇವೆಲ್ಲ. ಇಲ್ಲಿಂದ ಸೊಂಟದಿಂದ ಜಾಸ್ತಿ ನಾವು ತೊಂದರೆ ಇರೋದು. ಸೊಂಟನ ಕೈ ಎಲ್ಲ ಚೆನ್ನಾಗಿದೆ. ನಾವು ಎಲ್ಲರೂ ಒಂದೊಳ್ಳೆ ಕಡೆ ಏನಾದ್ರು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಸರ್ ಮೇಡಮ್, ಕೊಪ್ಪಳದಲ್ಲಿ ತಗೊಂಡಿದ್ದೀನಿ. ಅಂದ್ರೆ ಅವ್ರ ಕ್ಯಾಲಿಪರ್ ಅಷ್ಟೇ ನಡೆಸ್ತಾ ಇದ್ರ, ಅಂದ್ರೆ ಪೂರಾ ಬಿಟ್ಟು ನಡೆಯಕ್ ಆಗ್ತಾ ಇಲ್ಲ, ಜೀವನ ಪೂರ್ತಿ ಇಷ್ಟೇ ಅಂತ. ಯಾರ್ದಾರು ಒಬ್ರು ಸಪೋರ್ಟ್ ಬೇಕೇ ಬೇಕು ಮೇಡಮ್. ಸಪೋರ್ಟ್ ಇಲ್ಲ ಅಂದ್ರೆ ಹತ್ತಕ್ಕಾಗಲ್ಲ. ಬೆಳಿಗ್ಗೆ ಅವ್ರು ಏರ್ಸ್ಬಿಟ್ರೆ ಅಂದ್ರೆ ಡ್ಯೂಟಿಗೆ ಹೋಗಿ ಬರ್ತೀನಿ, ಅವ್ರು ಬರೋ ಗಂಟೆ ಕೆಲಸ ಮಾಡ್ತೀನಿ. ಅವ್ರು ಬಂದ್ಮೇಲೆ ಮತ್ತೆ ತಿರುಗಿ ಇಳಿಸ್ತಾರೆ, ಮತ್ತೆ ಸಾಯಂಕಾಲ ಮತ್ತೆ ಏರ್ಸ್ಬಿಟ್ರೆ ಅಂದ್ರೆ ಮತ್ತೆ ಸಾಯಂಕಾಲ ಹೋಗಿ ಮತ್ತೆ ಇಳಿದು ಬಿಡ್ತೀನಿ. ನಾನ್ ಬೆಳಿಗ್ಗೆ 6 ಗಂಟೆಗೆ ಎದ್ದು ಕೆಲ್ಸಕ್ಕೆ ಹೋದ್ರೆ ನಮ್ಮ ಮನೆಯವರು ಮನೇಲಿ ಕೆಲಸ ಮಾಡ್ತಾರೆ, ಅಡ್ಗೆ ಮಾಡ್ತಾರೆ, ಆಮೇಲೆ ಕಸ ಗುಡಿಸಿ ಪಾತ್ರೆ ತೊಳೆದೆಲ್ಲ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ನನ್ಗೂನು. ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಬೇರೆಯವ್ರಾದ್ರೆ ಎಲ್ಲಾನು ಬಿಟ್ಬಿಟ್ಟು ಯಾಕಡೆ ಹೋಗ್ಬಿಡ್ತಿದ್ರು, ಇವಳು ನನಗೆ ಏನೋ ಒಂಥರ ತಾಯಿ ತರ ಜೀವನ ನಡೆಸಿದ್ರ ಅಂತ ಹೇಳಿ ನನಗೆ ಅಕ್ಕಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಧೈರ್ಯ ಕಳ್ಕೊಬಾರ್ದು ಮೇಡಮ್. ಏನೇ ಆಗಿರ್ಲಿ, ಹೆಣ್ಣು ಧೈರ್ಯ ಮಾಡಿದ್ರೆ ಎಂತದ್ನು ನಾವು ಸಮುದ್ರನೇ ದಾಟ್ತೀವಿ ಅಂತ. ಜೀವನ ದಾಟೋದೇನ್ ದೊಡ್ಡ ವಿಷಯ ಅಲ್ಲ, ಅದೇ ಧೈರ್ಯ ಕಳ್ಕೊಬಾರ್ದು. ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ಬೇಕು. 4 ಮನೆ ಮುಸ್ರೆ ತೊಳ್ಕೊಂಡ್ ಜೀವನ ಮಾಡಿದ್ರು ಪರವಾಗಿಲ್ಲ, ನಾವು ಧೈರ್ಯವಾಗಿರ್ಬೇಕು. ಅವಾಗಿನ ಒಂದು ಬದುಕುನೇ ಈಗಿನ ಒಂದು ಬದುಕು ಬೇರೆನೆ ಆಗ್ಬಿಟ್ಟಿದೆ. ಇನ್ನೇ ಬದುಕೋಕನ ಆಸೆ ಬರ್ತಾ ಇದೆ ನನಗೆ. ಇನ್ನೇ ಬದುಕಬೇಕು, ಮಕ್ಕಳಿಗೇನ ಚೆನ್ನಾಗಿ ಓದಿಸ್ಬೇಕು, ಅವ್ರಿಗೆ ಏನೋ ಒಂದು ದಾರಿ ಮಾಡ್ಬೇಕು ಅಂತೇಳಿ ಅದೊಂದು ಹೆಮ್ಮೆ ಇದೆ ನನಗೆ. ನಾವೇನೋ ಆಯ್ತು ಬಿಡು ನಮ್ಮದಂತ್ರ ಇದೇ ಆಗಿಬಿಟ್ಟಿದೆ, ಅವ್ರಿಗೇನೋ ಒಂದು ಜೀವನ ತೋರ್ಸ್ಬೇಕಲ್ಲ, ಮುಂದೆ ನೀವು ಈ ತರ ದಾರಿ ಬದುಕ್ರಪ್ಪ ಅಂತೇಳಿ ಅವ್ರಿಗೊಂದು ಜೀವನ ತೋರ್ಸ್ಬೇಕಂತೇಳಿ ಅದೊಂದು ಹೆಮ್ಮೆ ಇದೆ. ಖಂಡಿತ ನಾವು ಕೂಡ ನಿಮ್ ಜೊತೆ ಇದ್ದೇ ಇರ್ತೀವಿ. ಆಯ್ತು ಮೇಡಮ್, ಓಕೆ, ಥ್ಯಾಂಕ್ ಯು. ಜನರಿಗೆ ಹೇಳೋದು ಇಷ್ಟೇ, ನಾನು ಯಾರು ಕುಗ್ಗುಲಕ್ ಹೋಗ್ಬೇಡಿ, ಇರೋದು ಒಂದೇ ಜೀವನ, ಮತ್ತೊಂದ್ಸರಿ ಹುಟ್ಟಿ ಬರ್ಲಕ್ ಆಗಲ್ಲ. ಕೆಟ್ಟ ನಿರ್ಧಾರ ತೊಗೊಳಕ್ ಹೋಗ್ಬೇಡಿ. ಹೆಂಗಿದ್ರು ಒಂದ್ ದೇವ್ರು ನಮ್ ಕಡೆ ಸಪೋರ್ಟ್ ಇದ್ದಾನೆ. ದೇವ್ರು ಒಂದಲ್ಲ ಒಂದ್ ದಾರಿಯಲ್ಲಿ ನಮಗ್ ಬರ್ತಾನೆ, ಬಂದು ಕಾಪಾಡ್ತಾನೆ. ಮಕ್ಕಳಿದ್ದಾರೆ, ಹೆಂಡೋರ್ ಇದಾರೆ, ಅವ್ರು ನಂಬ್ಕೊಂಡೆ ನಾವು ಅವ್ರಿಗೆ ಒಂಚೂರು ಹೆಲ್ಪ್ ಮಾಡಿದ್ರೆ ಅವ್ರು ನಮಗೇನೋ ಸಪೋರ್ಟ್ ಮಾಡ್ತಾರೆ. ಪ್ಲೀಸ್ ಆಗಿ ನೀವು ಯಾರು ಕೆಟ್ಟ ನಿರ್ಧಾರ ತೊಗೊಳಕ್ ಹೋಗ್ಬೇಡಿ ಪ್ಲೀಸ್ ಸರ್. ಓಕೆ. ಸುಭಾಷ್ ಅವರೇ, ನಿಮ್ಮ ಒಂದು ಛಲಕ್ಕೆ ಬದುಕಬೇಕು, ನಾನು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದು ಒಂದು ಛಲ ಇದೆಯಲ್ಲ, ನಿಜಕ್ಕೂ ಕೂಡ ಅದಕ್ಕೆ ಹ್ಯಾಟ್ಸ್ ಆಫ್. ನಿಮಗೆ ತುಂಬಾ ಖುಷಿ ಆಯ್ತು. ಇದೇ ರೀತಿ ನೀವು ಎಲ್ಲರಿಗೂ ಕೂಡ, ಪ್ರತಿಯೊಬ್ಬರು ಜೀವನಕ್ಕೂ ಕೂಡ ಒಂದು ಸ್ಫೂರ್ತಿ ಅಂತಾನೆ ಹೇಳ್ಬೋದು. ನಿಮ್ಮ ಒಂದು ಜೀವನೋತ್ಸಾಹದ ಬಗ್ಗೆ ನನಗಂತೂ ತುಂಬಾ ಖುಷಿ ಆಯ್ತು. ಎಲ್ಲರ ಜೀವನದಲ್ಲೂ ಕೂಡ ಈ ಒಂದು ಜೀವನದ ಬಗ್ಗೆ ಒಂದು ಉತ್ಸಾಹ ಇದ್ರೆ 100% ಅವರು ಏನೇ ಕಷ್ಟ ಬಂದ್ರೂ ಕೂಡ ಒಂದು ಹಿಮ್ಮೆಟ್ಟಿ ನಿಂತು ಅವರು ಧೈರ್ಯದಿಂದ ಜೀವನ ಮಾಡ್ಬೋದು ಅಂತ ಹೇಳ್ಬೋದು. ಸೊ ನಮ್ ಕಡೆಯಿಂದ ಒಂದು ಚಿಕ್ಕ ಸಹಾಯ, ಇದು ಐಬ್ರೈಟ್ ಅಂತ ಲೈಟ್ ಇದು. ಸೊ ನಿಮ್ಮ ಜೀವನದಲ್ಲಿ ಇದೇ ರೀತಿ ಬೆಳಕು ಬರ್ಲಿ, ಯಾಕಂದ್ರೆ ನೀವು ಪ್ರತಿಯೊಬ್ಬರು ಜೀವನಕ್ಕೆ ಇವಾಗ ಹೇಗಾಗಿದ್ದೀರಾ ಅಂದ್ರೆ ಬೆಳಕಾಗಿದ್ದೀರಾ, ಹೌದಲ್ವಾ? ಸೊ ಇದೇ ತರ ಇರಿ ನೀವು ಮುಂದೇನು ಅಂತ ಹೇಳ್ತಾ, ಇದು ನಮ್ಮ ಕಡೆಯಿಂದ ನಿಮಗೆ ಗಿಫ್ಟ್. ನಿಮ್ಮ ಮನೇಲಿ ನಿಮ್ಮ ವೈಫ್ ಇದ್ದಾರೆ ಅಂತ ಹೇಳಿದ್ರಿ, ಅವರಿಗೆ ಈ ಸೀರೆ. ಇದು ನಮ್ಮ ಕಡೆಯಿಂದ ಅಕ್ಕಿ. ನಮ್ಮ ಕಡೆಯಿಂದ ಇದೊಂದು ಚಿಕ್ಕ ಸಹಾಯ ನಿಮಗೆ, ಪ್ಲೀಸ್. ಭಾರಿ ಖುಷಿ ಆಯ್ತು ಮೇಡಮ್. ಇವತ್ತು ಒಂದ್ ಒಟ್ಟು ಊಟ ಉಂಡಂಗ ಆಗ್ಬಿಡ್ತು ನನಗೆ. ಇವತ್ತು ನಮ್ ಇಷ್ಟಗನ ಎಲ್ಲ ಸಪೋರ್ಟ್ ಮಾಡ್ತೀನಿ. ಏನೋ ನನಗೆ ಯಾರು ಹಿಂದೆ ಸಪೋರ್ಟ್ ಮಾಡ್ರೆ ಯಾರು ಇಲ್ಲ, ನನಗೆ ಈ ತರ ಬೆಂಬಲ ಕೊಡ್ತಾ ಇದಾರೆ ಅಂದ್ರೆ ನನಗೆ ಭಾರಿ ಖುಷಿ ಆಗಿದೆ. ನಿಮಗೆ ಒಳ್ಳೇದಾಗಿ. ಓಕೆ, ಥ್ಯಾಂಕ್ ಯು. ನಮಸ್ತೆ. ನಮಸ್ಕಾರ.
ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ಖುಷಿ ಹಂಚುವ ಅಭಿಯಾನದಲ್ಲಿ ಇವತ್ತು ನಿಜಕ್ಕೂ ಕೂಡ ಇವರನ್ನ ಭೇಟಿ ಮಾಡಿದ್ದು, ಇವರ ಒಂದು ಜೀವನದ ಕಥೆಯನ್ನ ಕೇಳಿದ್ರೆ ನಿಜಕ್ಕೂ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಅಂತೂ ಬಂದೇ ಬರುತ್ತೆ. ಮತ್ತೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ನಾವು ಅದನ್ನ ಎದುರಿಸಿ ಅದನ್ನ ನಾವು ಹಿಮ್ಮೆಟ್ಟಿ ನಿಂತು ನಾವು ಛಲವಾಗಿ ಬದುಕಬೇಕು ಅನ್ನೋದು ಇವರಿಂದ ನೋಡಿ ನಾವು ಕಲಿಬಹುದು. ಸೊ ಸುಭಾಷ್ ಚಂದ್ರ ಅವರ ಒಂದು ಜೀವನದ ಕತೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ಫೂರ್ತಿ ಆಗುತ್ತೆ. ಜೊತೆಗೆ ಅವರ ಜೀವನೋತ್ಸಾಹಕ್ಕೆ ನಿಜಕ್ಕೂ ಕೂಡ ನಾನು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು.